ಯಾರು? ಸಾವು. ಸೀದಾ ಒಳಗೆ ನುಗ್ತಾ ಇದ್ದೀರಲ್ಲ, ಯಾರು ನೀವು? ನನಗೆ ಯಾವತ್ತೂ ಕರೀದೇನೆ ಬಂದ ಅಭ್ಯಾಸ. ಅಂದರೆ ಹಾಂ, ಗೊತ್ತಾಗ್ಲಿಲ್ವಾ? ಇವತ್ತು ನಿನ್ನ ಕೊನೆ ದಿನ, ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಕೂತ್ಕೋ. ನಮ್ಮ ಮನೆ ಮುಂದೆ ಒಂದು ಕಾರ್ ನಿಂತಿತ್ತಲ್ಲ, ಮೊನ್ನೆ ಅಷ್ಟೇ 24 ಲಕ್ಷ ಕೊಟ್ಟು ತಗೊಂಡೆ. 1-2 ಸಲ ಓಡಿಸಿರ್ಬೋದು ಅಷ್ಟೇ. ಎಷ್ಟೋ ವರ್ಷ ಕಷ್ಟಪಟ್ಟು ದುಡ್ಡು ಕೂಡಿಟ್ಟು ತಗೊಂಡಿದ್ದ ಕಾರ್ ಅದು. ಅದನ್ನು ತಗೊಂಡಿದ್ದ ದಿನ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಎಷ್ಟು ಖುಷಿಯಾಗಿದ್ದೆ? 7ನೇ ಕ್ಲಾಸಲ್ಲಿ ಮೆಡಲ್ ಗೆದ್ದಾಗ ಆಗಿತ್ತಲ್ವಾ, ಅದ್ರ ಕಾಲು ಭಾಗನಾದರೂ ಖುಷಿಯಾಗಿತ್ತಾ? ಆದರೂ ನಾನು ಆಸೆ ಪಟ್ಟು ಹಠ ಮಾಡಿ ತಗೊಂಡಿದ್ದಿದ್ದು ಕಾರು. ಹಠ ಅಂದರೆ ನೀನು ಸಣ್ಣವನಿದ್ದಾಗ ಕಬಡ್ಡಿನಲ್ಲಿ ಮೋಸ ಮಾಡಿದ್ರು ಅಂತ ಮಣ್ಣಲ್ಲಿ ಬಿದ್ದು ಒದ್ದಾಡಿದ್ದಲ್ಲ, ಅಷ್ಟೊಂದು ಹಠನ. ಕೊನೆಗೂ ನಿಂಗೆ ಪ್ರೈಸ್ ಬರೋವರೆಗೂ ಬಿಟ್ಟಿರಲಿಲ್ಲ. ಎಷ್ಟು ಮಾಡಿ ಏನು ಪ್ರಯೋಜನ? ಇವಾಗ ಕಾರ್ನಂತೂ ನಿನ್ನ ಜೊತೆ ತಗೊಬರೋಕ್ಕಾಗಲ್ಲ. ಓಹ್, ಮ್ಯಾನೇಜರ್ ಪೋಸ್ಟ್ಗೆ ಪ್ರಮೋಷನ್ ಸಿಕ್ಕಿದೆ ನೋಡು. ಓಹ್, ನಾನೇ ಇರಲ್ವಲ್ಲ? ಇರಲ್ಲ. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಲ್ವಾ? ನಿನ್ನ ಫ್ರೆಂಡ್ ಕಿರಣಿಗೆ ಪ್ರಮೋಷನ್ ಆದಾಗಲೆಲ್ಲ ನಿನ್ನ ಹೊಟ್ಟೆ ಉರಿತಾ ಇತ್ತು. ಯಾರಾದರೂ ನಿನಗಿಂತ ಸ್ವಲ್ಪ ಎತ್ತರಕ್ಕೆ ಬೆಳೆದ್ರು ಅಂದರೂ ನೀನು ಸಹಿಸ್ತಾ ಇರಲಿಲ್ಲ. ಇವಾಗ ಏನಾಯಿತು? ನಿನ್ನ ಹೊಟ್ಟೆ ಉರಿನೂ ನಿನ್ನ ಜೊತೆ ತಗೊಬರ್ತೀಯಾ? ಆದರೂ ನಾನು ಇನ್ನೊಂದಷ್ಟು ದಿನ ಇರಬೇಕಾಗಿತ್ತು. ಯಾಕೆ? ಇನ್ನೊಂದಷ್ಟು ಜನ ಮೆಚ್ಚಿಸ್ಬೇಕಿತ್ತಾ? ನಗಬೇಡ. ಯಾಕೆ ಭಯ ಆಗ್ತಾ ಇದೆಯಾ? ನಿಮ್ಮಲ್ಲೇ ಬೇಂದ್ರೆ ಅವ್ರು ಹೇಳಿಲ್ವಾ, ನಾನು ಸಾವಿಗೆ ಹೆದರಲ್ಲ, ಯಾಕಂದರೆ ಅದು ಬಂದಾಗ ನಾನಿರಲ್ಲ, ನಾನಿದ್ದಾಗ ಅದು ಬರಲ್ಲ ಅಂತ. ಕೊನೆವರೆಗೂ ನಿಮ್ಮಂಥವ್ರಿಗಿಂತ ಸಾಲ್ಗಳು ಅರ್ಥನೇ ಆಗಲ್ಲ ಅಲ್ವಾ? ನಿಮಗೆ ಇವೆಲ್ಲ ಗೊತ್ತಾ? ಉಸಿರು ಕಟ್ತಾ ಇದೆ. ಹೊರಗಡೆ ಎಲ್ಲಾದರೂ ಹೋಗಣ್ವಾ? ನೀನು ಹೇಳಿದ ಕಡೆ ಅಂತೂ ಕರ್ಕೊಂಡು ಹೋಗಲ್ಲ, ನಾನು ಕರೆದಿದ್ದ ಕಡೆ ನೀನು ಬರಬೇಕಾಗತ್ತೆ.